ಎಸ್ ಬಾಲಕೃಷ್ಣ ಅವರು ಗೆಲ್ಲಕ್ಕೆ ಪ್ರಮುಖವಾದಂತ ಎರಡು ಕಾರಣಗಳಿದಾವೆ. ಒಂದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಎಂ ಕೃಷ್ಣಮೂರ್ತಿ ಆಲಿಯಾಸ್ ಜೇಡರಳ್ಳಿ ಕೃಷ್ಣಪ್ಪ ಅವರು ಬಾಲಕೃಷ್ಣ ಅವರಿಗೆ ಬೆಂಬಲ ಕೊಟ್ಟಿದ್ದು ಒಂದು ಕಾರಣ. ಎರಡನೇ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅದರೊಳಗೂ ಕೂಡ ಮಾಗಡಿ ತಾಲೂಕಲ್ಲಿ ಗ್ಯಾರಂಟಿ ಕಾರ್ಡ್ಗಳನ್ನ ಕೊಟ್ಬಿಟ್ಟು ಜನಗಳಿಗೆ ಮೋಸ ಮತ್ತು ಮಂಗ ಮಾಡಿದ ಎರಡನೇ ಕಾರಣ. ಬಾಲಕೃಷ್ಣ ಅವರು ದೇವೇಗೌಡರು ಮತ್ತು ಅವರ ಕುಟುಂಬ ಮತ್ತು ಕುಮಾರಸ್ವಾಮಿ ಅವರ ಬಗ್ಗೆ ಮಾತಾಡ್ಬೇಕಾದ್ರೆ ಬಹಳಷ್ಟು ಕೂಡ ಎಚ್ಚರಿಕೆಯಿಂದ ಮಾತಾಡ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಸರಿಸುಮಾರು ನೀವು 5 ಸರಿ MLA ಆಗಿದ್ದೀರಿ. ಒಂದು ಸರಿ JDS ಅಲ್ಲಿ ಆಗ್ತೀರಿ MLA 94ರಲ್ಲಿ, 2 ಸರಿ ಕಾಂಗ್ರೆಸ್ ಅಲ್ಲಿ MLA ಆಗ್ತೀರಿ, 2 ಸರಿ JDS ಅಲ್ಲಿ MLA ಆಗ್ತೀರಿ. ಬಹಳಷ್ಟು ಕೂಡ ಸೀನಿಯರ್ ಲೀಡರ್ ಇದ್ದೀರಿ. ಆದ್ರೆ ತುಚ್ಛವಾಗಿ HD ಕುಮಾರಸ್ವಾಮಿ ಮತ್ತು ಅವರ ಕುಟುಂಬದವರ ಬಗ್ಗೆ ಮಾತಾಡೋದನ್ನ ತಾವು ನಿಲ್ಲಿಸಬೇಕಾಗ್ತದೆ. ಕಾರಣ ಯಾಕಪ್ಪ ಅಂತ ಹೇಳಿದ್ರೆ ನೀವು ಅಂತಹ ಸಾಧನೆ ಏನ್ ಮಾಗಡಿ ತಾಲೂಕಲ್ಲಿ 2023 ತಾವು ಗೆದ್ದಿಲ್ಲ. ಕಾರಣ ಅಂತ ಹೇಳಿದ್ರೆ ಸರಿಸುಮಾರು 11,000 ಓಟಿಂದ ನೀವು ಗೆದ್ದಿರಂತದ್ದು. 94,000 ಓಟ್ನ ನೀವು ತಗೊಂಡಿದ್ದೀರಿ. 83,000 ಓಟ್ನ ಇವ್ರು ತಗೊಂಡಿದ್ದಾರೆ. ಯಾರು ಮಂಜು ಅವ್ರು ತಗೊಂಡಿದ್ದಾರೆ. ಬಹಳ ಅಂತರದಲ್ಲಿ ಏನು ನೀವು ಗೆದ್ದಿಲ್ಲ. ಬಾಲಕೃಷ್ಣ ಅವರೇ, ನಾನೊಬ್ಬ JDS ರಾಜ್ಯ ವಕ್ತಾರನಾಗಿ ಮಾತಾಡ್ತಾ ಇದ್ದೀನಿ. ಬಹಳಷ್ಟು ಕೂಡ 2-3 ದಿವಸದಿಂದ ಕೂಡ ನಾವು ಕೂಡ JDS ಇಂದ ಅಬ್ಸರ್ವ್ ಮಾಡ್ತಾ ಇದೀವಿ. ನಾನು ಮಾತಾಡ್ಲೇಬೇಕು ಅಂತ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಅಪಾರವಾದಂತಹ ಗೌರವ ಇದೆ. ಇಷ್ಟೊತ್ತಿಗೆ ನೀವು ಮಂತ್ರಿ ಆಗ್ಬೇಕಾಯ್ತು ಅಥವಾ ಒಂದು ವಿರೋಧ ಪಕ್ಷದ ನಾಯಕರಾಗ್ಬೇಕಾಯ್ತು, ಸೀನಿಯರ್ ಲೀಡರ್ ಇದ್ದೀರಿ. ಆದ್ರೆ ಬಹಳ ತುಚ್ಛವಾಗಿ ದೇವೇಗೌಡರ ಬಗ್ಗೆ, ಕುಮಾರಸ್ವಾಮಿ ಅವ್ರ ಬಗ್ಗೆ ಲಘುವಾಗಿ ಮಾತಾಡಕ್ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಏನೋ ಹಣಕ್ಕಾಗೋಸ್ಕರ ಮುಖ್ಯಮಂತ್ರಿ ಆದಂತವ್ರಲ್ಲ. ದೇವೇಗೌಡರು ಏನೋ ದುಡ್ಡು ಮಾಡ್ಬೇಕು ಮತ್ತೊಂದು ಮಾಡ್ಬೇಕು ಅಂತ ಅವರು ಪ್ರಧಾನ ಮಂತ್ರಿ ಮತ್ತು ಮುಖ್ಯಮಂತ್ರಿ ಆದಂತವ್ರಲ್ಲ. ಈ ರಾಜ್ಯದ ಜನಗಳು ಏನೋ ಅವರ ಕಷ್ಟಗಳೇನು, ಬಡವರ ಸಮಸ್ಯೆಗಳೇನು, ರೈತರ ಸಮಸ್ಯೆಗಳೇನು ಎಂಬ ಏಕೈಕ ಉದ್ದೇಶದಿಂದ ಅವರು ಆ ಸಿದ್ಧಾಂತಗಳನ್ನ ಇಟ್ಕೊಂಡು ಅವರು ಮುಖ್ಯಮಂತ್ರಿ ಆದಂತವ್ರು. ಇವತ್ತು ದೇವೇಗೌಡರ ಬಗ್ಗೆ ಮಾತಾಡ್ತೀರಿ, ಕುಮಾರಣ್ಣ ಅವ್ರ ಬಗ್ಗೆ ಮಾತಾಡ್ತೀರಿ. ದಯವಿಟ್ಟು ಮಾತಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಹುಷಾರಾಗಿ ಮಾತಾಡಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ಕಳಕಳಿಯಿಂದ. ಯಾಕಪ್ಪ ಅಂತ ಹೇಳಿದ್ರೆ ನೀವು ಕೂಡ 2023 ಎಲೆಕ್ಷನ್ ನಿಂತ್ಕೊಳ್ಳುವಾಗ ನೀವು ಏನೇನೋ ಅವಾಂತರಗಳು ಮಾಡಿದಿರಿ, ಯಾವ್ಯಾವ ರೀತಿ ಗೆದ್ದಿದ್ದೀರಿ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಇರ್ಬೋದು, ಸನ್ಮಾನ್ಯ ಶ್ರೀ ಮಾಜಿ ಸಂಸದರಾದಂತಹ DK ಸುರೇಶ್ ಅವರ ಹೊಲಿಸ್ಕೊಳ್ಳೋಕ್ಕೋಸ್ಕರ, ಅವರ ಮನಸ್ಸನ್ನು ಗೆಲ್ಲೋದಕ್ಕೋಸ್ಕರ, ಕೋಟಿ ಅನುದಾನಗಳನ್ನ ತರಕ್ಕೋಸ್ಕರ ಏನಪ್ಪ ಕುಮಾರಸ್ವಾಮಿ ಅವ್ರ ಬಗ್ಗೆ ಮತ್ತು ದೇವೇಗೌಡರ ಬಗ್ಗೆ ಮಾತಾಡಿದ್ರೆ ನಮ್ಮ DK ಶಿವಕುಮಾರ್ ಮತ್ತು DK ಸುರೇಶ್ ಅವ್ರಿಗೆ ಹತ್ರ ಆಗ್ಬೋದು, ನನ್ನ ಕೆಲಸ ಗೆತ್ಕೊಬಹುದು ಅಂದ್ಕೊಂಡು ಏಕೈಕ ಉದ್ದೇಶ ತುಚ್ಛವಾಗಿ ಮಾತಾಡಕ್ ಹೋಗ್ಬಿಡಿ. ಬಹಳಷ್ಟು ಕೂಡ ಎಚ್ಚರಿಕೆಯಿಂದ ಮಾತಾಡ್ಬೇಕಾಗ್ತದೆ. ಕಾರಣ ಯಾಕೆ ಅಂತ ಹೇಳಿದ್ರೆ ಅನೇಕ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇವತ್ತು ಕಾರ್ಯಕರ್ತರುಗಳು ಕೂಡ ಇವತ್ತು JDSಗೆ ಪ್ರಾಣ ಬಿಡೋರಿದ್ದಾರೆ. ನಾನು ಕೂಡ ಒಬ್ಬ ರೈತ ಪರ ಹೋರಾಟಗಾರನಾಗಿ, ಮಾನವ ಕುಲ ಹೋರಾಟಗಾರನಾಗಿ, ನಾನು ಕೂಡ ಒಬ್ಬ ಅಡ್ವೊಕೇಟ್ ಆಗಿ ಇವತ್ತು JDS ಅಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಏನು ಆಸ್ತಿ ಅಂತಸ್ತು ಅಥವಾ ಯಾವುದೋ ಒಂದು ಅಧಿಕಾರಕ್ಕೋಸ್ಕರ ಅಂತಲ್ಲ. ಪ್ರಾದೇಶಿಕ ಪಕ್ಷ ಕರ್ನಾಟಕ ಉಳಿಬೇಕು, ಬಡವರ ಪಕ್ಷ, ರೈತರ ಪಕ್ಷ ಕರ್ನಾಟಕ ಉಳಿಬೇಕು. ಮತ್ತೆ 2028ಕ್ಕೆ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಒಂದು ಹಂಬಲದಿಂದ ಇವತ್ತು ನಾವು JDS ಅಲ್ಲಿ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿದೆ. ಸನ್ಮಾನ್ಯ ಶ್ರೀ ನಮ್ಮಲ್ಲಿ ಏನೋ ಇವತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ DK ಶಿವಕುಮಾರ್ ಅವರು ನಂಗೆ 135 ಜನ ಪೆನ್ನು ಪೇಪರ್ ಕೊಡಿ, ನಾನು ಏನೋ ಮಾಡ್ತೀನಿ, ಏನೋ ಸಾಧನೆ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತು ಏನೂ ಮಾಡಕ್ ಆಗ್ಲಿಲ್ಲ. ಸಿದ್ದರಾಮಯ್ಯನವ್ರು ಇರೋವರೆಗೂ ಅವ್ರು ಮುಖ್ಯಮಂತ್ರಿ ಆಗಕ್ಕಾಗಲ್ಲ. ನಮಗೂ ಕೂಡ ಆಸೆ ಇದೆ, ಆಗ್ಲಿ ಒಳ್ಳೇದು, ನಮ್ ಜಿಲ್ಲೆಯವರು ಆಗ್ಲಿ, ನಮಗೂ ಕೂಡ ಆಸೆ ಇದೆ. ಆದರೆ ಬಾಲಕೃಷ್ಣ ಅವರೇ, ಅವರಿಬ್ರನ್ನ ನೀವು ಮನವೊಲಿಸ್ಕೊಳಕ್ಕೋಸ್ಕರ ಇವ್ರ ತುಚ್ಛವಾಗಿ ಮಾತಾಡಕ್ ಹೋಗ್ಬೇಡಿ. ಇಲ್ಲೂ ಕೂಡ ಊಟ ಮಾಡಿ ಏನೋ ತಂತ್ರಗಳನ್ನ ಕಲ್ತ್ಕೊಂಡು, ಅನೇಕ ವಿದ್ಯೆಗಳನ್ನ ಕಲ್ತ್ಕೊಂಡು ನೀವು ಹೋಗಿರೋಂಥವ್ರು. ಯಾಕಂದ್ರೆ ಈ 3 ಪಕ್ಷದಲ್ಲೂ ಕೂಡ ನಿಮ್ದಾಗಿದೆ. ಹಿಂದೆ ಬಿಜೆಪಿಲಿ ಇದ್ರ, JDS ಅಲ್ಲಿ ಇದ್ರೆ, ಇವತ್ತು ಕಾಂಗ್ರೆಸ್ ಬಂದಿದ್ದೀರಿ. ಆದ್ರೆ ಒಳ್ಳೇದಾಗ್ಲಿ. ಆದ್ರೆ ಮಾತಾಡ್ಬೇಕಾದ್ರೆ ಬಹಳಷ್ಟು ಕೂಡ ಎಚ್ಚರಿಕೆಯಿಂದ ಮಾತಾಡಿ. ಕಾರಣ ಈಗ ನಾವು ಕೂಡ ಮಾತಾಡಬಹುದು. ಬಹಳಷ್ಟು ಕೂಡ ಇದೆ, ನಮ್ಮಲ್ಲೂ ಕೂಡ ದಾಖಲೆಗಳಿದೆ. ಅರ್ಥ ಆಯ್ತಾ? ದಾಖಲೆಗಳಿದೆ. ನಾನು ಬಹಳಷ್ಟು ಗೌರವಯುತವಾಗಿ ನಿಮ್ಗೆ ನಾನು ಒಂದು ಕರ್ನಾಟಕ ರಾಜ್ಯ ಜಾತ್ಯತೀತ ಜನತಾದಳದ ರಾಜ್ಯ ವಕ್ತಾರನಾಗಿ ಬಹಳ ಶಾಂತಿಯುತವಾಗಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನೀವು ಕೂಡ ಕುಮಾರಣ್ಣವ್ರ ಬಗ್ಗೆ ಪದೇ JDS ಕಾರ್ಯಕರ್ತರುಗಳ ಬಗ್ಗೆ ತುಚ್ಛವಾಗಿ ಮಾತಾಡೋಂಥದ್ದು ನೀವೇನಾದ್ರೂ ಕೂಡ ಮುಂದುವರಿಸಿದ್ರೆ ನಮ್ಮ ಹತ್ರಕ್ಕೂ ಕೂಡ ಅಸ್ತ್ರಗಳಿದಾವೆ. ನಾವೇನ್ ಸುಮ್ನೆ ಚಿಕ್ಕ ಮಕ್ಕಳ ತರ ಗಿಲ್ಕಾಡಕ್ ಬಂದಿಲ್ಲ. ನಮಗೂ ಕೂಡ ಕಾನೂನು ಗೊತ್ತಿದೆ, ರೂಲ್ಸ್ ಗೊತ್ತಿದೆ, ರೆಗ್ಯುಲೇಷನ್ಸ್ ಗೊತ್ತಿದೆ. ಯಾವ ರೀತಿ ನಾವು ಕೂಡ JDS ನ ಕಟ್ಟಬೇಕು, ಕಾರ್ಯಕರ್ತನ ಉಳಿಸ್ಕೋಬೇಕು ಅನ್ನೋದು ಕೂಡ ಗೊತ್ತಿದೆ. ದಯಮಾಡಿ ಮತ್ತೆ ಕುಮಾರಣ್ಣ ಅವರ ಕುಟುಂಬದವ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡಿ. ಬಹಳಷ್ಟು ಕೂಡ ನಿಮ್ ಸುತ್ತಾನೆ ಇದೆ. ಹಿಂದೆ ಮರ್ತಿದ್ದೀರೇನೋ ಗೊತ್ತಿಲ್ಲ. ನನ್ನ ಹೆಸರು ಮಲ್ಪನಹಳ್ಳಿ ಗಿರೀಶ್ ಗೌಡ ಅಂತ, ಕುದೂರು ಹೋಬಳಿ ಮಾಗಡಿ ತಾಲೂಕು. ಇವತ್ತು ರಾಮನಗರ ಜಿಲ್ಲೆಯಿಂದ ಇತ್ತು. ಇವತ್ತೇನೋ ನೀವು ದಕ್ಷಿಣ ಅಂತ ಮಾಡ್ಕೊಂಡಿದ್ರಿ, ಒಳ್ಳೇದು. ಆ ಜಿಲ್ಲೆಯವನ ಹಿಂದೆ ಶ್ರೀರಿಪುರದಲ್ಲಿ ಒಂದು ಗ್ರಾಮದಲ್ಲಿ ಏನೋ ರಾಜ್ಯಸಭೆಗೆ ಕ್ರಾಸ್ ಔಟ್ ಮಾಡ್ಕೊಂಡು ಹೋಗಿದ್ರ. ಆ ಸಂದರ್ಭ ಯಾವ್ದು ನಾನು ದುಡ್ಡು ಇಸ್ಕೊಂಡೋಗಿ
ನಾನು ಮತ ಚಲಿಸಿದ್ ನಿಜ ಅಂತ ಹೇಳಿದ್ರ ಅದು ಸಂಬಂಧಪಟ್ಟಂಗೆ ಅವತ್ತೇ ನಾನು AC ಬಿಲ್ ದೂರ ದಾಖಲಿಸಿದ್ದೀನಿ ನಿಮ್ ಮೇಲೆ. ಗಿರೀಶ್ ಗೌಡ ಅಂತ ಮರ್ತಿರ್ಬೋದು, ನೆನಪಿಸ್ಕೊಡಿ. ಅರ್ಥ ಆಯ್ತಾ? ನಾವೆಲ್ಲೂ ಕೂಡ ಮತ್ತೊಂದು ಮಗದೊಂದು ಕುಮಾರಣ್ಣವರು ರಾಜ್ಯದ ಜನತೆಗಳು ಮೆಚ್ಚಿರಂತ ಒಬ್ಬ ನಾಯಕ, ರೈತರುಗಳು ಮೆಚ್ಚಿರಂತ ನಾಯಕ. ಕುಮಾರಣ್ಣವರ ಅಂಬಲಿರಂತದ್ದು ನನ್ಗೆ ಅಧಿಕಾರ ಸಿಕ್ಕರೆ ರೈತರುಗಳಿಗೆ ಏನೋ ಸಾಲ ಮನ್ನಾ ಮಾಡ್ಬೋದು, ರೈತರುಗಳಿಗೆ ಅನೇಕ ಪ್ಯಾಕೇಜ್ಗಳು ತರ್ಬೋದು, ಒಬ್ಬ ಸಾಮಾನ್ಯ ಬಡವ ಒಂದು ನೆಮ್ಮದಿಯುತವಾದಂತಹ ಜೀವನ ನಡೆಸಬಹುದು ಅಂತ. ಆದ್ರೆ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವ್ರು ಏನ್ ಮಾಡ್ತಾ ಇದ್ದಾರೆ? ಇವರು ವಿಧಾನಸೌಧಕ್ಕೆ ನಾವು ಪ್ರತಿನಿಧಿಯಾಗಿ ಕಳ್ಸಿಕೊಟ್ಟಿರೋಂಥದ್ದು ರಾಜ್ಯದ ರೈತರ ಸಮಸ್ಯೆಗಳನ್ನ, ಬಡವರ ಸಮಸ್ಯೆಗಳನ್ನ ಇದು ಸಾಲ್ವ್ ಮಾಡ್ಕೊಡ್ರಪ್ಪ ಅಂತ ನಾವ್ ಹೇಳಿದ್ರೆ, ಇವರು ರಿಯಲ್ ಎಸ್ಟೇಟ್ ಉದ್ಯಮ ಬೆಳಿಬೇಕು, ಬೆಂಗಳೂರಿಗೆ ಇನ್ನೊಂದು 5 ತಾಲೂಕ್ ತರಿಸ್ತೀನಿ, 6 ತಾಲೂಕ್ನ ಸೇರಿಸ್ತೀನಿ, ರಿಯಲ್ ಎಸ್ಟೇಟ್ ಜಾಸ್ತಿ ಆಗ್ತದೆ, ಲ್ಯಾಂಡ್ 1 ಕೋಟಿ 2 ಕೋಟಿ ಆಗುತ್ತೆ, 3 ಕೋಟಿ ಆಗುತ್ತೆ, 50 ಲಕ್ಷ 75 ಲಕ್ಷ ಆಗುತ್ತೆ. ನಾವು ರಿಯಲ್ ಎಸ್ಟೇಟ್ ಮಾಡಕ್ ಕಳ್ಸಿಕೊಟ್ಟಿಲ್ಲ ಸನ್ಮಾನ್ಯ ಶ್ರೀ SC ಬಾಲಕೃಷ್ಣ ಅವರೇ. ನಿಮ್ ನಾಯಕರುಗಳನ್ನ, ರಾಜ್ಯದ ಜನತೆಗಳನ್ನ, ರಾಜ್ಯದ ನಾಡಿ ಮಿಡಿತಗಳ, ಬಡವರ ನಾಡಿ ಮಿಡಿತಗಳನ್ನ ನೀವು ನೋಡ್ರಪ್ಪ ಅಂತ ಕಳ್ಸಿಕೊಟ್ಟಿರೋಂಥದ್ದು. ದಯಮಾಡಿ ಪದೇ ಮಾತಾಡಕ್ ಹೋಗ್ಬೇಡಿ. ತಾವು ಏನಾದ್ರೂ ಕೂಡ ಮುಂದುವರಿಸಿದೆ ಆದ್ರೆ ಬಹಳಷ್ಟು ಕೂಡ ನಮ್ಮಲ್ಲೂ ಕೂಡ ಇದಾವೆ ಅಸ್ತ್ರಗಳು. ಈಗ ಆಲ್ರೆಡಿ ನಿಮಗೆ ಗೊತ್ತಿರ್ಬೇಕು, NR ರಮೇಶ್ ಅವರು BBMP ವಿರೋಧ ಪಕ್ಷ ನಾಯಕರಾಗಿದ್ರು, ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ನಿಮ್ಮಲ್ಲಿ ಗೊತ್ತಿದೆ, ತವರೇಕೆರೆ ಹೋಬಳಿ ಕುರುಬ್ರಳ್ಳಿ ಇದೆ, ಅದನ್ನೇ ನೀವು ಸುಧಾರಿಸ್ಕೊಳ್ಳಿ. ಅದ್ ಬಿಟ್ಬಿಟ್ಟು ಕುಮಾರಸ್ವಾಮಿ ಅವರ ಕುಟುಂಬನ ಚುಚ್ಚಿ ಮಾತಾಡಕ್ ಹೋಗ್ಬೇಡಿ. ಕಾರಣ ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಮುಂದಿನ ದಿನ ನಾನು ಹೇಳ್ಬೇಕಾಗ್ತದೆ. ನಮಸ್ಕಾರ ಸ್ನೇಹಿತರೆ.